ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜಮ್ಮು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದನೆಗೆ ತೀವ್ರ ಖಂಡನೆ. ಸಿಪಿಐಎಂ ಮಂಡ್ಯ ವಲಯ ಸಮಿತಿಯಿಂದ ಹೋರಾಟ. ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಲು ತಾಕೀತು. ಹಳೆ ಎಲೆಕೆರೆ ಗ್ರಾಮದಲ್ಲಿ ಚೌಡೇಶ್ವರಿ ದೇವಾಲಯದ ಉದ್ಘಾಟನಾ ಸಂಭ್ರಮ. ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ. ಕರಿ ಬಸವೇಶ್ವರ ಎಂಟರ್ಪ್ರೈಸಸ್ ಸಹಕಾರ. ಭಾರತ ಲೋಕಸೇವಾ ಆಯೋಗದ ಐಎಎಸ್ ಪರೀಕ್ಷೆಯಲ್ಲಿ 720ನೇ ರ್ಯಾಂಕ್ ಪಡೆದ ಮಂಡ್ಯ ಜಿಲ್ಲೆಯ ಪ್ರತಿಭೆ. ಶ್ರೀರಂಗಪಟ್ಟಣದ ಕುವರನಿಗೆ ದಕ್ಕಿದ ಅಮೋಘ ಸಾಧನೆ. ಸಕ್ಕರೆ ನಾಡಿಗೆ ಕೀರ್ತಿ ತಂದ ಪ್ರತಿಭೆಗೆ ಅಭಿನಂದನೆಗಳ ಮಹಾಪೂರ. ಕಾರ್ಯನಿರತ ಪತ್ರಕರ್ತರಿಗೆ ನಗರಸಭೆಯಿಂದ 5 ಲಕ್ಷ ರೂಪಾಯಿ ಆರೋಗ್ಯ ನಿಧಿ. ಪತ್ರಕರ್ತರಿಗೆ ಸಾಮೂಹಿಕ ವಿಮೆ ಮಾಡಿಸಿಕೊಡಲು ಹಿರಿಯ ಪತ್ರಕರ್ತರ ಸಲಹೆ. ಪತ್ರಕರ್ತರ ಸಮಸ್ಯೆಗೆ ಸ್ಪಂದಿಸುವುದಾಗಿ ಆಯುಕ್ತರಾದ ಪಂಪಾಶ್ರೀ ಭರವಸೆ. ನಮ್ಮ ಸ್ವರ್ಣ ಟಿವಿ ವರದಿಯ ಫಲಶ್ರುತಿ. ಪಾಂಡವಪುರ ಕಸಬಾ ಪ್ರಾಥಮಿಕ ಸಹಕಾರ ಸಂಘದ ಭ್ರಷ್ಟಾಚಾರದ ತನಿಖೆ ಆರಂಭ. ಸಂಘದ ಪ್ರಮುಖ ರೂವಾರಿಗಳು ಪೊಲೀಸರ ವಶಕ್ಕೆ. ಶ್ರೀರಂಗಪಟ್ಟಣ ತಾಲೂಕಿನ ಅಲ್ಲಾಪಟ್ಟಣ ಗ್ರಾಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ. ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ. ಅಧಿಕಾರಿಗಳ ಸಭೆ ನಡೆಸಿದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ. ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವ ಭಯೋತ್ಪಾದನೆಯನ್ನ ಖಂಡಿಸಿ ಸಿಪಿಐಎಂ ಮಂಡ್ಯ ವಲಯ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಮ್ಮು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ಉಗ್ರರ ಅಟ್ಟಹಾಸವನ್ನ ತೀವ್ರವಾಗಿ ಖಂಡಿಸಿ ಸಾಂಕೇತಿಕವಾಗಿ ಧರಣಿ ನಡೆಸುತ್ತಾ ಮಾತನಾಡಿದ ಸಿಪಿಐಎಂನ ಸಿ ಕುಮಾರಿ, ಈ ಘಟನೆಯಿಂದಾಗಿ ದೇಶದ ಭದ್ರತಾ ವ್ಯವಸ್ಥೆ ಅತ್ಯಂತ ಅಪಾಯದಲ್ಲಿದೆ ಎಂಬುದನ್ನು ಎತ್ತಿ ತೋರಿಸಿದಂತಾಗಿದೆ. ದಯಮಾಡಿ ಮಾನ್ಯ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿ ಭಯೋತ್ಪಾದಕರ ಅಟ್ಟಹಾಸವನ್ನ ಮಟ್ಟ ಹಾಕಬೇಕು ಎಂದು ಆಗ್ರಹಿಸಿದರು. ಸಿಪಿಐಎಂ ಪಕ್ಷ ಅತಿ ಉಗ್ರವಾಗಿ ಖಂಡನೆ ಮಾಡುತ್ತೆ. ಹಾಗೇನೆ ಇವತ್ತು ಕರ್ನಾಟಕದಿಂದ ಕೂಡ ಕೆಲವರು ಪ್ರವಾಸಕ್ಕೆ ಹೋಗಿದ್ರು. ಅವರು ಕೂಡ ಅವರ ಜೀವನ ಕೂಡ ಹತ್ಯೆಯಾಗಿದೆ. ಇದು ಅತ್ಯಂತ ಅಮಾನುಷ ಮತ್ತು ಅನಾಗರಿಕ ವರ್ತನೆಗಳು. ಯಾರದೇ ಜೀವ ಆದ್ರೂ ಅದು ಅಮೂಲ್ಯವಾದದ್ದು. ಜೀವವನ್ನು ಹತ್ಯೆ ಮಾಡ್ತಕ್ಕಂಥ ಕೆಲಸಕ್ಕೆ ಯಾವುದೇ ಭಯೋತ್ಪಾದನೆ ಸಂಘಟನೆ ಇಳಿಬಾರ್ದು. ಇದನ್ನು ತಡೆಗಟ್ಟುವಲ್ಲಿ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಅತ್ಯಂತ ವಿಫಲವಾಗಿದೆ. ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದರೆ ಈ ದೇಶದ ಒಂದು ಭದ್ರತೆ ವ್ಯವಸ್ಥೆ, ರಕ್ಷಣೆಯ ವ್ಯವಸ್ಥೆ ಅತ್ಯಂತ ಅಪಾಯದಲ್ಲಿದೆ ಅನ್ನೋದನ್ನು ಮತ್ತೆ ಸಾಬೀತು ಮಾಡ್ತಾ ಇದೆ. ತಕ್ಷಣದಲ್ಲಿ ಮೋದಿ ಸರ್ಕಾರ ಈ ಜನತೆಯನ್ನು, ನಾಡಿನ ಜನತೆಯನ್ನು ಕ್ಷಮೆ ಕೋರಬೇಕು. ಜೊತೆಗೆ ಅದನ್ನು ತಡೆಗಟ್ಟುವಲ್ಲಿ ಕ್ರಮವನ್ನು ಅನುಸರಿಸಬೇಕು ಅಂತೇಳಿ ಸಿಪಿಐಎಂ ಆಗ್ರಹ ಮಾಡುತ್ತೆ. ಈ ಒಂದು ಪ್ರತಿಭಟನೆಯನ್ನು ನಾವು ಅತ್ಯಂತ ಸಾಂಕೇತಿಕವಾಗಿ ಮಾಡ್ತಾ ಇದ್ರು ಕೂಡ ಈ ದೇಶದ ಜನರ ಜೀವ ರಕ್ಷಣೆಗಾಗಿ ಸಿಪಿಐಎಂ ಯಾವತ್ತೂ ಜೀವ ಪರವಾಗಿರುತ್ತೆ. ಪ್ರತಿಭಟನೆಯ ನೇತೃತ್ವವನ್ನ ಸಿಪಿಐಎಂನ ಚಂದ್ರು ಹಾಗೂ ಇತರೆ ಸದಸ್ಯರು ವಹಿಸಿದ್ದರು. ಪಾಂಡವಪುರ ತಾಲೂಕಿನ ಹಳೆ ಎಲೆಕೆರೆ ಗ್ರಾಮದಲ್ಲಿ ಶ್ರೀ ಗುರು ಕರಿ ಬಸವೇಶ್ವರ ಎಂಟರ್ಪ್ರೈಸಸ್ ವತಿಯಿಂದ ನೂತನ ಚೌಡೇಶ್ವರಿ ದೇವಾಲಯ ಹಾಗೂ ಗಣಪತಿ ದೇವಸ್ಥಾನದ ಕಲ್ಯಾಣ ಮಂಟಪ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಪುರಾತನ ಇತಿಹಾಸವುಳ್ಳ ಈ ದೇವಸ್ಥಾನಕ್ಕೆ ಶ್ರೀ ಗುರು ಕರಿ ಬಸವೇಶ್ವರ ಎಂಟರ್ಪ್ರೈಸಸ್ ಮಾಲೀಕರಾದ ಶ್ರೀ MR ಕುಮಾರಿರವರು ಮಾತನಾಡಿ, ಶ್ರೀ ಮಹಾಗಣಪತಿ ನಾಗದೇವತೆ ಅಶ್ವಥ ವಿವಾಹ ಸಮುದಾಯ ಭವನ ನಿರ್ಮಾಣ ಮಾಡುವ ಬಗ್ಗೆ ತಿಳಿಸಿದರು. ದಿನಾಂಕ 23/4/2025 ಬುಧವಾರ ಹಾಗೂ 24/4/2025 ಗುರುವಾರ ದೇವಸ್ಥಾನದ ಪೂಜಾ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲಿದ್ದು, ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರು ಶ್ರೀ ಚೌಡೇಶ್ವರಿ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಗುರು ಬಸವೇಶ್ವರ ಎಂಟರ್ಪ್ರೈಸಸ್ ಮಾಲೀಕರಾದ MR ಕುಮಾರಿ ಅವರು, ಆಡಳಿತ ಮಂಡಳಿಯ ಅಧ್ಯಕ್ಷರಾದ MR ನಾಗರಾಜುಚಾರ್ಯ, ಆಚಾರ್ಯರಾದ ನಾಗರಾಜುರವರು, ಗೋವಿಂದರಾಜು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ನೆರೆದಿದ್ದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಡಾಕ್ಟರ್ BK ಪ್ರತಿಮಾ ಹಾಗೂ ರಮೇಶ್ ಅವರ ಪುತ್ರ ನಿಖಿಲ್ ರವರು ಭಾರತ ಲೋಕಸೇವಾ ಆಯೋಗದ IAS ಪರೀಕ್ಷೆಯಲ್ಲಿ 724ನೇ ರ್ಯಾಂಕ್ ಪಡೆದು ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಶ್ರೀರಂಗಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಡಾಕ್ಟರ್ BK ಪ್ರತಿಮಾ ಹಾಗೂ ML ರಮೇಶ್ ನಿವೃತ್ತ ಪೌರಾಯುಕ್ತರು ರವರ ಪುತ್ರ MR ನಿಖಿಲ್ ಈಗಾಗಲೇ KAS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪೌರ ಕಾರ್ಮಿಕ ಇಲಾಖೆಯಲ್ಲಿ ಉಪ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಭಾರತ ಲೋಕಸೇವಾ ಆಯೋಗದ IAS ಪರೀಕ್ಷೆಯಲ್ಲಿ 724ನೇ ರ್ಯಾಂಕ್ ಪಡೆದು ಮಂಡ್ಯ ಜಿಲ್ಲೆಗೆ ಮತ್ತು ಶಿಕ್ಷಣ ಇಲಾಖೆಗೆ ಗೌರವ ಮತ್ತು ಹೆಮ್ಮೆಯನ್ನ ತಂದುಕೊಟ್ಟಿರುತ್ತಾರೆ. ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ನಿಖಿಲ್ ರವರಿಗೆ ಶ್ರೀರಂಗಪಟ್ಟಣ ತಾಲೂಕು ಶಿಕ್ಷಕರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು.
ನಾಗಮಂಗಲ ತಾಲೂಕಿನ ಬೆಂಡಿಗೆನವಿಲೆ ಹೋಬಳಿಯ ದೊಡ್ಡ ಬಾಲಗ್ರಾಮದಲ್ಲಿ 39 ವರ್ಷಗಳ ನಂತರ ಹುಚ್ಚಪ್ಪ ಸ್ವಾಮಿ ದೇವರು ಮತ್ತು 14 ಕೂಟದ ಬೀರೆ ದೇವರುಗಳ ಜಾತ್ರಾ ಮಹೋತ್ಸವ ಕಳೆದ 3 ದಿನಗಳಿಂದ ಗ್ರಾಮಸ್ಥರ ಸಂಭ್ರಮದೊಂದಿಗೆ ಅಂತ್ಯಗೊಂಡಿತು. ಕುರುಬ ಸಮುದಾಯದ ಮಹಾಸ್ವಾಮೀಜಿಗಳಾದ ಶ್ರೀ ಶ್ರೀ ನಿರಂಜನಾನಂದನಾಪುರಿ ಸ್ವಾಮೀಜಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ಪರಮ ಪೂಜ್ಯ ಸ್ವಾಮೀಜಿರವರನ್ನ ಪುಷ್ಪ ಮಾಲೆ ಹೂಗುಚ್ಛದೊಂದಿಗೆ ಮೆರವಣಿಗೆ ಮಾಡಲಾಯಿತು. ಹುಚ್ಚಪ್ಪ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಪರಮಪೂಜ್ಯರು ದೇವರಿಗೆ ಪೂಜೆ ಸಲ್ಲಿಸಿದರು. ನಂತರ ಭಕ್ತರೊಂದಿಗೆ ಮಾತನಾಡಿ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ವೃತ್ತಿ ಮತ್ತು ದೇವರನ್ನು ನಂಬಿದರೆ ಎಂದೂ ಕೂಡ ಕೆಡಕಾಗುವುದಿಲ್ಲ. ಮೂಲ ಸಂಪ್ರದಾಯಕ್ಕೆ ಯಾರೂ ಕೂಡ ಧಕ್ಕೆ ತರಬೇಡಿ, ತಮ್ಮ ಹಿರಿಯರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯಿರಿ ಎಂದು ಭಕ್ತರಿಗೆ ತಿಳಿಸಿದರು. ಇನ್ನು ಗ್ರಾಮದ ಮುಖಂಡರು ಹುಚ್ಚಪ್ಪ ಸ್ವಾಮಿ ದೇವರ ಈ ಜಾತ್ರಾ ಮಹೋತ್ಸವ ಕಾರ್ಯವು 39 ವರ್ಷಗಳ ನಂತರ ನಡೆಯುತ್ತಿದ್ದು ನಮ್ಮೆಲ್ಲರಿಗೂ ಕೂಡ ಸಂತಸ ತಂದಿದೆ. ಗ್ರಾಮದಲ್ಲಿ ಒಂದು ನೂತನವಾದ ದೇವಾಲಯವನ್ನು ಕಟ್ಟಿ ಈ ದಿನ 14 ಕೂಟದ ದೇವರುಗಳ ಜಾತ್ರಾ ಮಹೋತ್ಸವ ಆಚರಣೆ ಮಾಡಿಕೊಂಡು 3 ದಿನಗಳ ಕಾಲ ದೈವಿ ಕಾರ್ಯದೊಂದಿಗೆ ಹುಚ್ಚಪ್ಪ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಕಾರ್ಯವು ನಡೆದಿರುತ್ತದೆ ಎಂದು ತಿಳಿಸಿದರು. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರಿಗೆ ನಗರಸಭೆ ವತಿಯಿಂದ 5 ಲಕ್ಷ ರೂಪಾಯಿ ಆರೋಗ್ಯ ನಿಧಿ ಕಾಯ್ದಿರಿಸುವ ಹಿನ್ನೆಲೆಯಲ್ಲಿ ಅಧ್ಯಕ್ಷರು, ಆಯುಕ್ತರು, ಉಪಾಧ್ಯಕ್ಷರಿಗೆ ಆತ್ಮೀಯ ಅಭಿನಂದನಾ ಸಮಾರಂಭ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆಯಿತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾತನಾಡಿ, ಪತ್ರಕರ್ತರು ಒತ್ತಡದ ನಡುವೆ ಕೆಲಸ ಮಾಡುತ್ತಿರುತ್ತಾರೆ, ಆರೋಗ್ಯದ ಕಡೆ ಗಮನ ನೀಡುತ್ತಿಲ್ಲ. ಪತ್ರಿಕೋದ್ಯಮ ಲಾಭದಾಯಕ ಹುದ್ದೆಯಲ್ಲ, ಅದೊಂದು ಸಾಮಾಜಿಕ ಸೇವೆ. ಈ ನಿಟ್ಟಿನಲ್ಲಿ ನಗರಸಭೆ ನಮ್ಮ ಪತ್ರಕರ್ತರ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಪತ್ರಕರ್ತರ ಆರೋಗ್ಯ ನಿಧಿಗೆ ತೆಗೆದಿಟ್ಟಿದ್ದಾರೆ. ಇದು ಪತ್ರಕರ್ತರಿಗೆ ಬಹಳ ಅನುಕೂಲವಾಗಲಿದೆ. ಹಿರಿಯ ಪತ್ರಕರ್ತರಾದ ಮತ್ತಿಕೆರೆ ಜಯರಾಮುರವರು ಮಾತನಾಡಿ, ಕರ್ನಾಟಕ ಇತಿಹಾಸದಲ್ಲಿ ಪೌರ ಸಂಸ್ಥೆ ಆರೋಗ್ಯ ರಕ್ಷಣೆಗೆ 5 ಲಕ್ಷ ರೂಪಾಯಿ ಹಣ ಇಟ್ಟಿರುವುದು ವಿಶೇಷವಾಗಿದ್ದು, ಈ ಹಿಂದಿನ ಅಧ್ಯಕ್ಷರಾಗಿದ್ದ ಮಂಜು ಹಾಗೂ ಇಂದಿನ ಅಧ್ಯಕ್ಷರಾದ ನವೀನ್ ರವರ ಸಹಕಾರದೊಂದಿಗೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ. ನಗರಸಭೆ ವತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸವಲತ್ತು ನೀಡಬಹುದು. ಸಾಮೂಹಿಕವಾಗಿ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಮಾಡಿಸಿಕೊಡುವಂತೆ ಮನವಿ ಸಲ್ಲಿಸಿದರು. ನಗರಸಭೆಯಲ್ಲಿ ಬಹುಶಃ ಇನ್ನೂ ಹೆಚ್ಚಿನ ಅವಕಾಶ ಅನುದಾನಗಳನ್ನು ಪತ್ರಕರ್ತರಿಗೆ ಮೀಸಲಿಡ್ಬೋದು. ಈಗ ನೆರೆಯ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪತ್ರಕರ್ತರಿಗೆ ಈ ಥರ ಏನು ಕ್ಷೇಮ ನಿಧಿ ಏನು ಎತ್ತಿಟ್ಟಿಲ್ಲ. ಆದರೆ ಮಂಡ್ಯವನ್ನೇ ಅನುಕರಣೆ ಮಾಡಿಕೊಂಡು ಅದೇ ಮೊತ್ತದಲ್ಲಿ ಪತ್ರಕರ್ತರಿಗೆ ಸಾಮೂಹಿಕ ಆರೋಗ್ಯ ವಿಮೆಯನ್ನು ಒದಗಿಸುವಂಥ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಆ ಒಂದು ಬೇಕಾದರೆ ಏನು ಸ್ಕೀಮ್ ತಯಾರು ಮಾಡಿದ್ದಾರೆ, ಅದನ್ನು ಸ್ಕೀಮ್ನ ಕೆಲವೇ ದಿನಗಳಲ್ಲಿ ನಾವು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಮೂಲಕ ತಮಗೆ ತಲುಪಿಸ್ತೇವೆ. ಸೊ ಹಂಗಾಗಿ ಆ ಥರದ್ದು ಒಂದು ಯಾರೂ ಆರೋಗ್ಯ ವಿಮೆ ಸೌಲಭ್ಯವನ್ನು ಹೊಂದಿಲ್ಲ ಅಂಥವ್ರಿಗೆ ಪತ್ರಕರ್ತರಿಗೆ ನೇರವಾಗಿ ನಗರಸಭೆಯಿಂದನೇ ಅಂಥದ್ದೊಂದು ಯೋಜನೆನ ಜಾರಿಗೊಳಿಸಿದ್ರೆ ಸೂಕ್ತ ಆಗುತ್ತೆ. ಹಿರಿಯ ಪತ್ರಕರ್ತರಾದ ಸೋಮಶೇಖರ್ ಕೆರಗೋಡು ಮಾತನಾಡಿ, ತುಮಕೂರಿನಲ್ಲಿ ಅಲ್ಲಿನ ನಗರಸಭೆ ವತಿಯಿಂದ ಸಾಮೂಹಿಕ ವಿಮೆ ಮಾಡಿಸಿದ್ದು ಅದೇ ಮಾದರಿಯಲ್ಲಿ ಮಂಡ್ಯದಲ್ಲೂ ಕೂಡ ವಿಮೆ ಮಾಡಿಸಬೇಕು. ಜೊತೆಗೆ ಸಂಘದ ಖಾತೆ ವಿಷಯದಲ್ಲಿ ಸ್ವಲ್ಪ ಗೊಂದಲವಿದ್ದು ಅದನ್ನು ಸರಿಪಡಿಸಿಕೊಡಬೇಕು ಎಂದು ತಿಳಿಸಿದರು. ಯಾಕೆ ಅಂತಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಆದಾಗ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಅವರಿಗೆ ಲಕ್ಷಾಂತರ ರೂಪಾಯಿ ಬಿಲ್ ಸಬ್ಮಿಟ್ ಮಾಡಿದಾಗ ಅದು ಸರಿಯೋ ತಪ್ಪ ಅಂತ ಇದು ಮಾಡಿ ಕಳಿಸ್ತಾರೆ. ನಮಗೆ ಮಾನವೀಯ ದೃಷ್ಟಿ ಮೇಲೆ ಪತ್ರಕರ್ತರಿಗೆ ಒಂದಿಷ್ಟು ಅವ್ರಿಗೆ ಸಹಾಯ ರೂಪದಲ್ಲಿ ಮಾಡ್ತಾ ಇರುವ ರೂಪದಲ್ಲಿ ಮಾಡ್ತಾ ಇರೋದ್ರಿಂದ ಅದನ್ನ ಅವರು ನೀವೇ ಡಿಸಿಷನ್ ತಗೊಂಡು ದಯವಿಟ್ಟು ಕೊಡುವಂಥ ವ್ಯವಸ್ಥೆಯನ್ನು ದಯವಿಟ್ಟು ಮಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ. ನಗರಸಭೆ ಆಯುಕ್ತರಾದ ಪಂಪಾಶ್ರೀ ಅವರು ಮಾತನಾಡಿ, ಯಾವಾಗಲೂ ನಮ್ಮ ಹಿತ ಕಾಪಾಡುವ ಪತ್ರಕರ್ತರ ಕೆಲಸದ ಬಗ್ಗೆ ನಮಗೆ ಗೌರವವಿದೆ. ನಮ್ಮ ಇತಿಮಿತಿಯಲ್ಲಿ ಆಗುವ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಎನಿಹೌ ನೀವೆಲ್ಲರೂ ತುಂಬ ಸಹಕಾರ ಕೊಡಬೇಕು. ಹೀಗೆ ನಿಮ್ಮ ಸಹಾಯ ಎರಡೂ ನಮ್ಗೆ ಅಗತ್ಯ ಇದೆ. ಹಾಗೆಯೇ ಕೆರಗೋಡು ಸೋಮಶೇಖರ್ ಸರ್ ಹೇಳ್ದಂಗೆ ಅವ್ರದ್ದು ಖಾತೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಖಂಡಿತ ಮಾಡಿಕೊಡ್ತೀವಿ. ಏನೇನು ಕಾನೂನು ಅಡಿನಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ರೆಡಿ ಮಾಡಿಸಿ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಆ ಖಾತೆನ ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಡ್ತಿದ್ದೀನಿ. ಹಾಗೆ ಇದು ವಿಳಂಬ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಿಲ್ ಕೊಟ್ಟ ನಂತರ ಕೂಡ ವಿಳಂಬ ಆಗ್ತಿದೆ ನಮ್ಮಿಂದ ಪೇ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಹಾಗೂ ಅಧ್ಯಕ್ಷರಾದ ಕೆ ನಾಗೇಶ್ ರವರು ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರ ಜವಾಬ್ದಾರಿ ಹೆಚ್ಚಾಗಿದ್ದು ಸರಿ ಕೆಲಸ ಮಾಡಿದಾಗ ಒಳ್ಳೆಯ ಮಾತನಾಡಿ, ತಪ್ಪಿದ್ದಾಗ ತಿದ್ದಿ ಒಳ್ಳೆಯ ರೀತಿಯಲ್ಲಿ ನಗರಸಭೆ ಬೆಳವಣಿಗೆಗೆ ಸಹಕಾರ ನೀಡಿ ಅಂತ ಮನವಿ ಮಾಡಿದರಲ್ಲದೆ ಪತ್ರಕರ್ತರ ಜೊತೆ ನಾವು ಸದಾ ಇರುತ್ತೇವೆ ಎಂದು ಭರವಸೆ ನೀಡಿದರು. ಒಂದು ಒಳ್ಳೆ ದೃಷ್ಟಿಕೋನ ಇಟ್ಕೊಂಡು ಪತ್ರಕರ್ತರು ಅಂತ ಹೇಳೋದು ಯಾವ ಥರ ಅಂತ ಹೇಳಿದ್ರೆ, ಈಗ ಹಿಂದೆ ಎಲ್ಲ ಪೇಪರ್ ಓದೋದು ಈಗಲೂ ಕೆಲವರಿಗೆ ಅದರಲ್ಲೂ ರಾಜಕಾರಣಿಗಳಿಗೆ ಪೇಪರ್ ಓದೋದು ಒಂದು ಚಟ.
ಅವರು ಮಾರ್ನಿಂಗ್ ಶುರು ಆಗಬೇಕು ಅಂದರೆ ನಿಮ್ಮ ಪೇಪರಿಂದನೇ ಶುರು ಆಗಬೇಕು. ರಾಜಕಾರಣಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಜನಸಂಪರ್ಕ ಇಟ್ಕೊಂಡ್ರೆ ಯಾರೇ ಇರ್ಬೋದು, ಬೆಳಗ್ಗೆ ಎದ್ದು ಒಂದು ಒಳ್ಳೆ ಕಾಫಿ ಕುಡಿಬೇಕು ವಿತ್ ಪೇಪರು. ಅದೊಂಥರ ಒಳ್ಳೆ ನಿಶಾ ಇದ್ದಂಗೆ. ಬೆಳಗ್ಗೆ ಶುರು ಆಗೋದೇ ಗುಡ್ ಮಾರ್ನಿಂಗ್ ಶುರು ಆಗೋದೇ ನಿಮ್ಮ ಪೇಪರಿಂದ. ಪತ್ರಕರ್ತರು ಏನು ನ್ಯೂಸ್ ಮಾಡಿರ್ತಾರೆ, ಟಿ ವಿ ನೋಡೋದಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಏನೇ ಇರ್ಬೋದು, ನೀವೊಂದು ಒಳ್ಳೇದು ಬರೆದಿರ್ತೀರೋ, ಒಂದು ಕೆಟ್ಟದ್ದು ಬರೆದಿರ್ತೀರೋ, ಆದರೆ ಅದು ನಿಮ್ಮ ಉದ್ದೇಶ ಏನೋ ಎಚ್ಚರಿಸಬೇಕು. ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ನಿಮ್ಮ ಪೆನ್ನು ಪೇಪರಲ್ಲಿ ಅದೊಂದು ಶಕ್ತಿ ಇದೆ. ಆದ್ದರಿಂದ ನಾವು ಈ ಕಡೆ ಕೆಟ್ಟದ್ದು ಮಾಡಿದ್ರೂ ಗಮನಿಸ್ತಾ ಇರ್ತೀರ, ಒಳ್ಳೇದು ಮಾಡಿದ್ರೂ ಗಮನಿಸ್ತಾ ಇರ್ತೀರ. ಆದ್ದರಿಂದ ನಿಮ್ಮ ಆರೋಗ್ಯದ ಕಡೆಗೂ ನಾವು ಒಂದು ಸ್ವಲ್ಪ ನಗರಸಭೆ ವತಿಯಿಂದನೂ ಒಂದು ಕಿರು ಸೇವೆ ಅಂತೀವಲ್ಲ, ಹಂಗೆ ನಮ್ಮದು. ನಂತರ ಪತ್ರಕರ್ತರ ಸಂಘದ ವತಿಯಿಂದ ಆಯುಕ್ತರಾದ ಪಂಪಶ್ರೀ, ಅಧ್ಯಕ್ಷರಾದ ಕೆ ನಾಗೇಶ್ ಹಾಗೂ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಅವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಕಲ್ಲಹಳ್ಳಿ ಮಂಜುನಾಥ್, ನಾಗಮಂಗಲ ಮಂಜುನಾಥ್, ಜಿಗುಂಡಿ ಪಟ್ಟಣ ಬಾಲಕೃಷ್ಣ, ಬಿಪಿ ಪ್ರಕಾಶ್, ನಂಜುಂಡಸ್ವಾಮಿ, ಆನಂದ್ ಸೇರಿದಂತೆ ಹಿರಿಯ ಪತ್ರಕರ್ತರು ಹಾಗೂ ಕಾರ್ಯನಿರತ ಪತ್ರಕರ್ತರು ಉಪಸ್ಥಿತರಿದ್ದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅಲ್ಲಾಪಟ್ಟಣ ಗ್ರಾಮಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ಸಭೆ ನಡೆಸಿ ಸ್ಥಳ ಪರಿಶೀಲನೆ ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅಲ್ಲಾಪಟ್ಟಣ ಗ್ರಾಮಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಶ್ರೀರಂಗಪಟ್ಟಣದಲ್ಲಿ ಸಭೆ ನಡೆಸಿದರು. ನಂತರ ಸ್ಥಳ ಪರಿಶೀಲನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಕೆಆರ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಾಂಡವಪುರ ಪಟ್ಟಣದ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಸ್ವರ್ಣವಾಹಿನಿ ಬಿತ್ತರಿಸಿದ ವರದಿಗೆ ಫಲಶ್ರುತಿ ದಕ್ಕಿದ್ದು, ವರದಿ ಹಿನ್ನೆಲೆಯಲ್ಲಿ ಪೊಲೀಸರು ಸಂಘದ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬೀರೇಶೆಟ್ಟಹಳ್ಳಿ ಕಿರಣ್ ಹಾಗೂ ಮಾಜಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಂದೇಶ್ ರವರನ್ನ ವಶಕ್ಕೆ ಪಡೆದಿದ್ದಾರೆ. ಪಾಂಡವಪುರ ಪಟ್ಟಣದ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಿರುವ 7.08 ಕೋಟಿ ರೂಪಾಯಿ ಹಣ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿಐಡಿ ಪೊಲೀಸರು ಸಂಘದ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೀರಶೆಟ್ಟಹಳ್ಳಿ ಆರ್ ಕಿರಣ್ ಹಾಗೂ ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ ಸಂದೇಶ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಸೋಮವಾರ ಬೆಂಗಳೂರು ಸಿಐಡಿ ಕಚೇರಿಗೆ ವಿಚಾರಣೆಗಾಗಿ ಆಗಮಿಸಿದ್ದ ಸಂಘದ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆರ್ ಕಿರಣ್ ಅವರನ್ನು ವಶಕ್ಕೆ ಪಡೆದಿದ್ದ ಸಿಐಡಿ ಪೊಲೀಸರು ಮಂಗಳವಾರ ಸಂಜೆ ಪಾಂಡವಪುರ ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿ ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಗಾಗಿ ಕಿರಣ್ ಅವರನ್ನು ಸಿಐಡಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ರು. ಇದಕ್ಕೂ ಮೊದಲು ಮಂಗಳವಾರ ಮಧ್ಯಾಹ್ನ ಸುಮಾರು 4 ಗಂಟೆ ಸಮಯದಲ್ಲಿ ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ ಬಳಿಕ ಕಿರಣ್ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಸಂಘದ ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ ಸಂದೇಶ್ ಅವರನ್ನು ಕಳೆದ ಗುರುವಾರ ಮೈಸೂರಿನ ಹೆಬ್ಬಾಳ ಸರ್ಕಲ್ನಲ್ಲಿರುವ ನಿವಾಸದಲ್ಲಿ ಸಿಐಡಿ ಪೊಲೀಸರು ಬಂಧಿಸಿದ್ದರು. ಬಳಿಕ ಪಾಂಡವಪುರ ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿ ಸಿಐಡಿ ಪೊಲೀಸರ ಕಸ್ಟಡಿಗೆ ಒಪ್ಪಿಸಿದ್ದರು. ಸಂಘದಲ್ಲಿನ ರಸಗೊಬ್ಬರ ಶಾಖೆ, ಪಿಗ್ಮಿ, ಯಶಸ್ವಿನಿ ಆರೋಗ್ಯ ವಿಮೆಯಲ್ಲಿ ದುರುಪಯೋಗ, ಚಿನ್ನಾಭರಣ ಅಡಮಾನದ ಸಾಲ ಹಾಗೂ ಸಿಸಿಎಲ್ ಸಾಲ ವಿತರಣೆಯಲ್ಲಿ ಅವ್ಯವಹಾರ ನಡೆದಿದ್ದರ ಬಗ್ಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಸದನದಲ್ಲಿ ಸಿಐಡಿ ತನಿಖೆಗೆ ಒತ್ತಾಯಿಸಿದ್ರು. ಜತೆಗೆ ಸಂಘದ ಅಧ್ಯಕ್ಷ ಬಿಎನ್ ಯೋಗೇಶ್ ಬಳಿಕ ಸ್ಥಳೀಯ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಈ ಬಗ್ಗೆ ತನಿಖೆ ಕೈಗೊಂಡ ಪಾಂಡವಪುರ ಪೊಲೀಸರು ಪ್ರಕರಣವನ್ನು ಸಿಐಡಿ ತನಿಖೆಗೆ ಹಸ್ತಾಂತರಿಸಿದ್ದರು. ಈ ಬಗ್ಗೆ ತನಿಖೆ ಚುರುಕುಗೊಳಿಸಿದ ಸಿಐಡಿ ಪೊಲೀಸರು 3 ದಿನಗಳ ಕಾಲ ಪಾಂಡವಪುರ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ಎಲ್ಲ ನೌಕರರನ್ನು ವಿಚಾರಣೆ ನಡೆಸಿ ಸಂಬಂಧಪಟ್ಟ ಕಡತಗಳು ಹಾಗೂ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದರು. ಏನು ಮಾಜಿ ಸಿಒ ಆದಂಥ ಸಂದೇಶ್ ಅವ್ರನ್ನ ಸಿಒಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. 5 ದಿನ ಆಗಿದೆ ಅವರ ಅರೆಸ್ಟ್ ಆಗಿ. ಮತ್ತೆ ಇವತ್ತು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಂತೇಳಿ ಏನು ಹಾಲಿ ಸಿಒ ಇದ್ದಾರೆ ಕಿರಣ್ ಅವ್ರನ್ನ ಭೇಟಿಯಾಗಿ ವಿಚಾರಣೆ ತಿಳ್ಕೊಳ್ಳೋಣ ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ನಿನ್ನೆ ಸಿಐಡಿ ತನಿಖೆಗೆ ಹೋಗಿ ಬೆಂಗಳೂರಲ್ಲಿ ನಿನ್ನೆ ಸಂಜೆ ಅವರು ಕೂಡ ಕಸ್ಟಡಿಗೆ ತಗೊಂಡಿದ್ದಾರೆ ಅಂತ ಮಾಹಿತಿ ಬಂತು. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಈ ಸ್ಥಳೀಯ ರೈತರಾದ್ರಿಂದ ನಮ್ಮ ಬೆಳೆ ಸಾಲಗಳ ವಿಚಾರವಾಗಿ ಬಂದಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ಮಧ್ಯಾಹ್ನ 3 ಗಂಟೆ ಕರ್ಕೊಬರ್ತಾರೆ ಅಂತೇಳಿ ಮಾಹಿತಿ ಇತ್ತು. ಅದನ್ನು ತಿಳ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ. ಸಂಪೂರ್ಣವಾಗಿ ಸೊಸೈಟಿ ಎಲ್ಲ ಅವ್ಯವಹಾರನ ಬೆಳಕಿಗೆ ತಗೊಬಂದು ಈ ಭಾಗದ ರೈತರಿಗೆ ಅನುಕೂಲ ಮಾಡ್ಕೊಳ್ಬೇಕಂತೇಳಿ ನಾವು ತಿಳ್ಕೊಂತೀವಿ. ಸಿಐಡಿ ಎಸ್ಪಿ ಪುರುಷೋತ್ತಮ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಗೌತಮ್ ಹಾಗೂ ಇತರೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈ ಕುರಿತು ವಿಶೇಷ ವರದಿಯನ್ನು ನಮ್ಮ ಸ್ವರ್ಣವಾಹಿನಿ ಈ ಹಿಂದೆ
ವಿಸ್ತೃತವಾಗಿ ಬಿತ್ತರಿಸಿತು. ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆಗೆ ಬಿಜೆಪಿ ಕಾರಣ ಎಂದು ಹೇಳಿಕೆ ನೀಡುವ ಮೂಲಕ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಿದ್ದಗೆ ಹತ್ಯೆಗೆ ಕಾರಣ ಅಂತ ಶಾಸಕರು ತಿಳಿಸಿದ್ದಾರೆ. ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆಗೆ ಬಿಜೆಪಿ ಕಾರಣ. ಶ್ರೀರಂಗಪಟ್ಟಣದಲ್ಲಿ ಶಾಸಕ ರಮೇಶ್ ಬಾಬು ವಿವಾದಾತ್ಮಕ ಹೇಳಿಕೆ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಿದ್ದೇ ಹತ್ಯೆಗೆ ಕಾರಣ ಎಂದ ಕೈ ಶಾಸಕ. ಆರ್ಟಿಕಲ್ 370 ತೆಗೆಯೋದಕ್ಕೂ ಮೊದಲ ಯೋಚನೆ ಮಾಡಬೇಕಿತ್ತು. ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾರ ಅತಿಯಾದ ಆತ್ಮವಿಶ್ವಾಸದಿಂದಾಗಿ ಘಟನೆ ನಡೆದಿದೆ. ಆರ್ಟಿಕಲ್ 370 ತೆಗೆಯುವ ಮುನ್ನ ಕಾಶ್ಮೀರದಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಿತ್ತು. ಅವರ ದುಡುಕಿನ ನಿರ್ಧಾರದಿಂದ ಈ ಘಟನೆ ನಡೆದಿದೆ. ಜನರ ಭಾವನೆ ಅರ್ಥ ಮಾಡಿಕೊಂಡು ಆರ್ಟಿಕಲ್ 370 ತೆಗೆಯಬೇಕಿತ್ತು. ಏನು ನಾವು ಮಾಡ್ತೀವಿ, ನಾವೊಂದು ಕೆಲಸ ಮಾಡೋಕ್ಕೆ ಮುಂಚೆ ಆ ಕಾಲವನ್ನು ಪಕ್ವ ಮಾಡ್ಕೋಬೇಕು. ನಾವು ಫೀಲ್ಡಲ್ಲಿ ಅಭ್ಯಾಸ ಮಾಡಬೇಕು. ಏನು ಗ್ರೌಂಡ್ ರಿಯಾಲಿಟಿಯನ್ನು ನಾವು ತೆಗೆದುಕೊಂಡು ಮಾಡಬೇಕು. ಇವತ್ತು ಅದನ್ನು ಮಾಡದೇ ಇದ್ದಕ್ಕೆ ಇವತ್ತು ಕಾಶ್ಮೀರದಲ್ಲಿ ಇವೆಲ್ಲ ಆಯ್ತಾ ಇದೆ. ಇದೆಲ್ಲ ನೇರವಣೆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಅಂತ ಹೇಳಲಿಕ್ಕೆ. ಮಳವಳ್ಳಿ ತಾಲೂಕಿನಲ್ಲಿ ಹಾದಿ ಹೋಗುವ ಬೆಂಗಳೂರು ದಿಂಡಿಗಲ್ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಹಂತದ ನ್ಯೂನ್ಯತೆಗಳನ್ನು ಹಂತ ಹಂತವಾಗಿ ಸರಿಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಮ್ಮತಿಸಿದೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ PM ನರೇಂದ್ರ ಸ್ವಾಮಿ ತಿಳಿಸಿದರು. ಶಾಸಕರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 15 ವರ್ಷಗಳ ಹಿಂದೆ ನಿರ್ಮಾಣ ಕೈಗೆತ್ತಿಕೊಂಡಿರುವ ಸದರಿ ರಸ್ತೆಯ ಯೋಜನಾ ವರದಿ ಪ್ರಸ್ತುತ ಅವಧಿಯ ವಾಹನ ದಟ್ಟಣೆಗೆ ಅಡಚಣೆಯಾಗಿದ್ದು, ಪ್ರಮುಖ ವೃತ್ತಗಳ ಅಭಿವೃದ್ಧಿಗೆ ಹಾಗೂ ಜನವಸತಿ ಪ್ರದೇಶಗಳ ಬಳಿ ನಿರ್ಮಾಣವಾಗಬೇಕಿರುವ ರಸ್ತೆ, ಉಬ್ಬು, ವಿದ್ಯುತ್ ದೀಪಗಳ ಅಳವಡಿಕೆ ಮತ್ತು ಕೆಳಸೇತುವೆ ನಿರ್ಮಾಣ ಸೇರಿದಂತೆ ಹಲವು ಅಗತ್ಯ ಕಾಮಗಾರಿಗಳ ನಿರ್ಮಾಣಕ್ಕೆ ಕೇಂದ್ರ ಹೆದ್ದಾರಿ ಪ್ರಾಧಿಕಾರ ಒಪ್ಪಿಗೆ ನೀಡಿದ್ದು, ಇಂದಿನ A4 ಟೋಲ್ ಸಂಗ್ರಹಕ್ಕೆ ಮುಂದಾಗಿದೆ ಎಂದು ತಿಳಿಸಿದರು. ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದ ಅಪಘಾತ, ಜೀವಹಾನಿ ಮುಂತಾದ ಅನಾನುಕೂಲತೆ ಬಗ್ಗೆ ಸಾರ್ವಜನಿಕರು, ಸಂಘ ಸಂಸ್ಥೆ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಟೋಲ್ ಸಂಗ್ರಹಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಮುಖ್ಯ ಕಾರ್ಯದರ್ಶಿಗೆ ಈ ಸಂಬಂಧ ಪತ್ರ ಬರೆಯಲಾಗಿತ್ತು. ಪತ್ರದ ಆಧಾರದ ಮೇಲೆ ಮುಖ್ಯ ಕಾರ್ಯದರ್ಶಿಗಳು ನೇತೃತ್ವದಲ್ಲಿ ಸಭೆ ನಡೆಸಿ ಭಾಗವಹಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಮಂಡ್ಯ ಜಿಲ್ಲಾಡಳಿತ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿ ತುರ್ತು ಅಗತ್ಯ ಕಾಮಗಾರಿಗಳ ಪಟ್ಟಿ ಮಾಡಿ ಅನಾನುಕೂಲತೆ ತಪ್ಪಿಸಲು ಅಗತ್ಯ ಕಾಮಗಾರಿ ನಿರ್ವಹಿಸಲು ಒತ್ತಡ ಹೇರಲಾಗಿತ್ತು. ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಸಭೆಯ ಫಲಶ್ರುತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ನಿಯಮಾವಳಿ ಪ್ರಕಾರ ಜಂಕ್ಷನ್ ಅಭಿವೃದ್ಧಿ, ಸಿಗ್ನಲ್ ದೀಪ ಮತ್ತು ನಾಮಫಲಕ ಅಳವಡಿಕೆ, ಹಂಪ್ಸ್ ನಿರ್ಮಾಣ ಮತ್ತು ಕೆಳ ಸೇತುವೆ ನಿರ್ಮಾಣವನ್ನು ಹಂತ ಹಂತವಾಗಿ ಕೈಗೆತ್ತಿಕೊಳ್ಳುವ ಲಿಖಿತ ಭರವಸೆ ನೀಡಿದ್ದು, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಅಡ್ಡಿಯಾಗಬಾರದೆಂಬ ಉದ್ದೇಶದಿಂದ ಸಹಮತ ವ್ಯಕ್ತಪಡಿಸಲಾಗಿದೆ ಎಂದು ತಿಳಿಸಿದರು. ಚತುಷ್ಪಥ ರಸ್ತೆ ನಿರ್ಮಾಣ, ಭವಿಷ್ಯದಲ್ಲಿ ಎದುರಾಗುವ ಸಂಚಾರ ದಟ್ಟಣೆ ನಿಯಂತ್ರಿಸಲು ಸದರಿ ರಸ್ತೆಯನ್ನು ಚತುಷ್ಪಥ ರಸ್ತೆಯಾಗಿ ಪರಿವರ್ತಿಸುವ ಸಂಬಂಧ ನೂತನ ಕ್ರಿಯಾ ಯೋಜನೆ ರೂಪಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಅಧಿಕಾರಿಗಳಿಂದ ವ್ಯಕ್ತವಾಗಿತ್ತು. ಈ ಕಾರಣದಿಂದ ರಸ್ತೆ ವ್ಯಾಪ್ತಿಯಲ್ಲಿ ಟೋಲ್ ಸಂಗ್ರಹಕ್ಕೆ ಹಾಕಿದ್ದ ಷರತ್ತುಗಳನ್ನು ಸಡಿಲಿಸಲಾಗಿದೆ ಎಂದು ತಿಳಿಸಿದರು. ಸುಂಕ ವಸೂಲಾತಿ ನಿಲ್ದಾಣಕ್ಕೆ ಸತ್ತೇಗಾಲ ಫ್ರೀ ಪ್ಲಾಜಾ ಎಂಬ ಹೆಸರನ್ನು ನಾಮಕರಣಗೊಳಿಸಲಾಗಿತ್ತು. ಅದನ್ನು ಬದಲಾಯಿಸಿ ತಾಲೂಕಿನ ಐತಿಹಾಸಿಕ ಪ್ರವಾಸಿ ತಾಣವಾಗಿರುವ ಗಗನಚುಕ್ಕಿ ಫ್ರೀ ಪ್ಲಾಜಾ ಹೆಸರನ್ನು ಬದಲಾಯಿಸಲಾಗಿದೆ ಎಂದರು. ಕಾಮಗಾರಿಗಳನ್ನು ಈ ಮಳವಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಟೋಲ್ ಒಂದು ವ್ಯವಸ್ಥೆ ಪ್ರಾರಂಭ ಆಗೋದಕ್ಕೂ ಮೊದಲೇ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿ ಹಂತ ಹಂತವಾಗಿ ನಾವು ಇದನ್ನು ಮಾಡಿಕೊಡ್ತೀವಿ ಅನ್ನೋಂಥ ಒಪ್ಪಿಗೆ ಪತ್ರವನ್ನು ನೀಡಿದ್ದಾರೆ. ಅದರ ಕಾಪಿನ ನಿಮ್ಮೆಲ್ಲರಿಗೂ ಈಗ ಒದಗಿಸಿದ್ದೀವಿ. ಗೋಷ್ಠಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಯೋಜನಾ ನಿರ್ದೇಶಕ ಜಯಕುಮಾರ್, ಇಂಜಿನಿಯರ್ ದೈವಿಕ್ ಇದ್ದರು. ಜಾತಿ ಗಣತಿಗೆ ಸ್ವಪಕ್ಷೀಯ ಶಾಸಕರಿಂದ ಯಾವುದೇ ವಿರೋಧವಿಲ್ಲ ಎಂದು ಮದ್ದೂರು ಕ್ಷೇತ್ರದ ಶಾಸಕ KM ಉದಯ್ ತಿಳಿಸಿದರು. ಜಾತಿ ಗಣತಿಗೆ ಸ್ವಪಕ್ಷೀಯ ಶಾಸಕರಿಂದ ಯಾವುದೇ ವಿರೋಧವಿಲ್ಲ ಎಂದು ಶಾಸಕ KM ಉದಯ್ ಮದ್ದೂರಿನಲ್ಲಿ ತಿಳಿಸಿದರು. ತಾಲೂಕಿನ ನವಿಲೆ ಹಾಗೂ ಚಿಕ್ಕ ಅಂಕನಹಳ್ಳಿ ಗ್ರಾಮಗಳಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣ, ಸಮುದಾಯ ಭವನದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ಜಾತಿ ಗಣತಿ ವಿಷಯದಲ್ಲಿ ಸುಮ್ಮನೆ ಗೊಂದಲವನ್ನು ಸೃಷ್ಟಿ ಮಾಡಲಾಗುತ್ತಿದೆ. ಈ ಬಗ್ಗೆ ನಮ್ಮ ಪಕ್ಷದ ಶಾಸಕರು ಕೆಲವು ನ್ಯೂನ್ಯತೆಯನ್ನ ಸರಿಪಡಿಸಲು ಒತ್ತಾಯಿಸಿದ್ದಾರೆಯೇ ಹೊರತು ವಿರೋಧವಾಗಲಿ ಅಪಸ್ವರವಾಗಲಿ ಇಲ್ಲವೆಂದರು. ಸಿಎಂ ಅವರು ಹೇಳ್ತಾರೆ ಮಾಡಿ ಅಂತ ಹೇಳ್ತಾರೆ, ಯಾರು ಇದನ್ನು ಮಾಡಬೇಡಿ ಅಂತಲೂ ಯಾರು ವಿರೋಧ ಯಾರು ವ್ಯಕ್ತಪಡಿಸ್ತಾ ಇಲ್ಲ. ಯಾವ ಹಳೇದಾಗಿರೋದ್ರಿಂದ ಅಪ್ಡೇಟ್ ಮಾಡಿ ಅನ್ನುವಂಥದ್ದು ಎಲ್ಲರೂ ಇಲ್ಲ ಸರ್. ಆ್ಯಕ್ಚುಲಿ ಒಕ್ಕಲಿಗರು ಮತ್ತು ಲಿಂಗಾಯತರ ಸಂಖ್ಯೆನ ಕಡಿಮೆ ಮೆನ್ಷನ್ ಮಾಡಲಾಗೈತೆ ಅಂತ ಅಂದ್ಬಿಟ್ಟು ಒಕ್ಕಲಿಗ ಮತ್ತು ಲಿಂಗಾಯತರ ಶಾಸಕರುಗಳು ಅಪೋಸ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರೋದು ಅದನ್ನೇ, ಏನೋ ಅರ್ಜೆಂಟ್ ಅಂತ ತುರುಳಿ ಏನೋ ಮಾಡಿ ಇಟ್ಬಿಟ್ರು, ಅದನ್ನು ಬೇಡ, ನೀವು ಅಪ್ಡೇಟ್ ಮಾಡಿ ಇನ್ನೊಂದ್ಸರಿ ರೀಚೆಕ್ ಮಾಡಿ ಸಬ್ಮಿಟ್ ಮಾಡಿ ಅನ್ನುವಂಥದ್ದು ಹೇಳ್ತಿದ್ದಾರೆ. ಅದನ್ನು ಮಾಡಿದ್ರೆ ಎಲ್ಲರೂ ಅದನ್ನೇನು ಒಪ್ಕೊಂಡಿದ್ದಾರೆ, ಒಪ್ಕೊಳ್ತಾರೆ.
ತಾಲೂಕು ವ್ಯಾಪ್ತಿಯ ಶಿಥಿಲವಾಗಿರುವ ಸರ್ಕಾರಿ ಶಾಲಾ ಕೊಠಡಿಗಳನ್ನು ಗುರುತಿಸಿ ನೂತನ ಕೊಠಡಿಗಳ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಹಿಂದೆ ಇದ್ದ ಶಾಸಕರ ಅವಧಿಯಲ್ಲಿ ಈ ಬಗ್ಗೆ ಯಾವುದೇ ಆಸಕ್ತಿ ವಹಿಸದೇ ಇದ್ದುದರಿಂದ ಕೆಲವೊಂದು ಕಡೆ ಕೊಠಡಿಗಳ ಸಮಸ್ಯೆಯಾಗಿತ್ತು ಎಂದರು. ಈ ವೇಳೆ ಬಿಇಒ ಗಂಗಾಧರ್, ಮುಖ್ಯ ಶಿಕ್ಷಕರಾದ ಫಕ್ರುದ್ದೀನ್, ನವೀನ್, ಪ್ರಸನ್ನ, ಶಿಕ್ಷಕರಾದ ಮಂಜು, ಮಹದೇವಮ್ಮ, ಪ್ರಸಾದ್, ಚಾಮಲಾಪುರ ದೊಡ್ಡಿ ನವೀನ್, ಮುಖಂಡರಾದ ಶಂಕರಲಿಂಗೇಗೌಡ, ಗೌರಿಶಂಕರ ಸೇರಿದಂತೆ ಹಲವರು ಹಾಜರಿದ್ದರು. ಪಾಂಡವಪುರ ಪಟ್ಟಣದ ಹಿರೇಮರಳಿ ಗೇಟ್ ಬಳಿ ಅಪಘಾತಗಳು ನಿರಂತರವಾಗಿ ಹೆಚ್ಚಾಗ್ತಾ ಇದ್ದು ಈ ಭಾಗದ ಸವಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ವ್ಯಕ್ತಿಯೊಬ್ಬ ಮೃತಪಟ್ಟಿರುವ ಘಟನೆ ಕೂಡ ವರದಿಯಾಗಿದೆ. ಪಾಂಡವಪುರದ ಹಿರೇಮರಳಿ ಗೇಟ್ ಬಳಿ ಭೀಕರ ರಸ್ತೆ ಅಪಘಾತವಾಗಿದ್ದು ಹಿರೇಮರಳಿ ಗ್ರಾಮದ 45 ವರ್ಷದ ಶಿವಶಂಕರ್ ಮೃತಪಟ್ಟಿದ್ದಾರೆ. ಪಾಂಡವಪುರ ನಾಗಮಂಗಲ ರಸ್ತೆಯ ಹಿರೇಮರಳಿ ಗೇಟ್ನಲ್ಲಿ ರಸ್ತೆ ಉಬ್ಬುಗಳನ್ನು ಹಾಕದೇ ಇರುವ ಕಾರಣದಿಂದ ಈ ಸಾವು ಸಂಭವಿಸಿದೆ ಎಂದು ಹಿರೇಮರಳಿ ಗ್ರಾಮಸ್ಥರು ಸ್ಥಳದಲ್ಲೇ ಮೃತದೇಹವನ್ನಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ರಸ್ತೆ ತಡೆ ಹಾಗೂ ಪ್ರತಿಭಟನೆ ನಡೆಸಿದರು. ಆದ್ರಿಂದ ಇವತ್ತೇನ್ ಮಾಡ್ತಾ ಇದ್ರಿ ತಕ್ಷಣದಲ್ಲಿ ಯಾವತ್ತಿಂದ ನೀವು ನಾಳೆಯಿಂದ ನೀವು ಯಾವತ್ತಿಂದ ಮಾಡಿ ಇದನ್ನ ಆಕ್ಸಿಡೆಂಟ್ ಝೋನ್ ನ ಇದನ್ನ ಸರ್ಕಲ್ ಮಾಡಿ ಇಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗದಂಗೆ ಅನಾಹುತ ಆಗದಂಗೆ ನೀವು ಮಾಡ್ತೀನಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಎಲ್ಲ ಉದ್ದುಕ ಅಂಗಡಿಗಳು ಬೆಳೀತಾ ಇದೆ ಸರ್ಕಲ್ ಇದು ಗೊತ್ತಾಯ್ತಾ ಇಲ್ಲ. ಇದು ಎಇಇ ರೂಪಾ ಅವರು ನಾಳೆಯೇ ಈ ಸ್ಥಳದಲ್ಲಿ ಹಂಪ್ಸ್ ಹಾಕಿಸುವುದಾಗಿ ಭರವಸೆ ನೀಡಿದ್ರು. ಡಿಸಿಯವ್ರು ಕರ್ಸ್ಕೊಂಡು ಮೇಡಮ್, ಪೊಲೀಸ್ ಇಲಾಖೆ ಎಲ್ಲರೂ ಕರ್ಕೊಂಡು ಈ ಸರೌಂಡಿಂಗ್ ವೆಹಿಕಲ್ ಎಲ್ಲ ಸರ್ವೆ ಮಾಡಿ ನೀವು ಮಾಡ್ಬೇಕು. ಈಗ ರಸ್ತೆ ಮಾಡ್ತಾ ಇದ್ರೆ ಯಾವ ವೈಜ್ಞಾನಿಕ ಇದೇ ಇಲ್ಲ, ಎಲ್ಲ ರೋಡ್ ಎಂಡ್ಗೆ ಕ್ಯಾಮರಾ ಕೊಟ್ರು. ಓಡಾಡೋದ್ರಿಂದ ಬಂತು ಎಷ್ಟು ಎಲ್ಲ ನೋಡಿ ಇದಕ್ಕೋಸ್ಕರನೇ ಅಂತಲೇ ನಿಮ್ ನಂಬರ್ ಇಂದ ಫೋನ್ ಹಾಕೋ 2-3 ಜನ ಆ ನಂಬರ್ ಫೋನ್ ಹಾಕಿ ನೀವು ಬಂದಿರೋದು ಗೊತ್ತಾಗಬೇಕು, ಅಧಿಕಾರಿಗಳು ಇರಬೇಕು, ಸರ್ವೆ ಮಾಡ್ಬೇಕು ಮೇಡಮ್. ಈ ವೇಳೆ 1 ಕಿಲೋಮೀಟರ್ ವರೆಗೂ ವಾಹನ ಸಾಲಾಗಿ ನಿಂತಿದ್ದು ಕಂಡುಬಂತು. ಜಿಲ್ಲೆಯ ವಿಸಿ ಫಾರ್ಮ್ ಕೃಷಿ ಕಾಲೇಜನ್ನ ಸಮಗ್ರ ಕೃಷಿ ವಿಶ್ವವಿದ್ಯಾನಿಲಯವಾಗಿ ಮೇಲ್ದರ್ಜೆಗೆ ಏರಿಸಲು ಯೋಜನೆಗೆ ಇರುವ ಅಡೆತಡೆಗಳನ್ನು ಮೆಟ್ಟಿ ನಿಂತು ಶೀಘ್ರವಾಗಿ ಸಮಗ್ರ ಕೃಷಿ ವಿಶ್ವವಿದ್ಯಾನಿಲಯವನ್ನು ಆರಂಭಿಸಲು ಮುಂದಾಗಬೇಕು ಎಂದು ಕದಂಬ ಸೈನ್ಯ ಹಾಗೂ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಿಸಾನ್ ಸಂಘದ ಪ್ರಾಂತೀಯ ಅಧ್ಯಕ್ಷ ರಮೇಶ್ ರಾಜು ಅವರು ಕೃಷಿ ವಿಶ್ವವಿದ್ಯಾನಿಲಯ ಸಂಬಂಧ ಹಾಸನ ಕೃಷಿ ಕಾಲೇಜನ್ನು ಜಿಕೆವಿಕೆಯಲ್ಲಿಯೇ ಮುಂದುವರಿಸಲು ಆಗ್ರಹಿಸಿ ಮಾಜಿ ಸಚಿವ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು ಹಳೆ ಮೈಸೂರು ಭಾಗದಲ್ಲಿ ನಿರ್ಮಿಸುತ್ತಿರುವ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆಗೆ ಅಡ್ಡಗಾಲು ಹಾಕದಂತೆ ಮನವಿ ಮಾಡಿದರು. ಹಳೆ ಮೈಸೂರು ಭಾಗದ ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ, ಹಾಸನ ಹಾಗೂ ಕೊಡಗು ಜಿಲ್ಲೆಯಲ್ಲಿ ಭೌಗೋಳಿಕವಾಗಿ ಒಂದೇ ರೀತಿಯ ವಾತಾವರಣ ಹೊಂದಿದ್ದು 85% ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಇಲ್ಲಿನ ಅನುಕೂಲಕ್ಕೆ ತಕ್ಕಂತೆ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ನಡೆಸಿ ಸಮಗ್ರ ಕೃಷಿಯನ್ನ ಇಲ್ಲಿನ ರೈತರು ಅಳವಡಿಸಿಕೊಳ್ಳಲು ಸಹಾಯಕವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಲ್ಲರೂ ಇದನ್ನು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಇದನ್ನು ಬೆಂಬಲಿಸಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ನಮ್ಮ ವಿಸಿ ಫಾರಮ್ಗೆ ಬರೋದರಿಂದ ನಮ್ಮ ಜಿಲ್ಲೆಗಲ್ದೇ ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು ಎಲ್ರಿಗೂ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದನ್ನು ಮಾಡುವ. ಮಂಡ್ಯದ ವಿಸಿ ಫಾರಂನಲ್ಲಿ ಕೃಷಿ ವಿವಿಗೆ ಬೇಕಾದ ಎಲ್ಲ ಸವಲತ್ತುಗಳಿದ್ದು 5 ಜಿಲ್ಲೆಗಳ ಕೇಂದ್ರೀಕೃತ ಸಮಗ್ರ ಕೃಷಿಗೆ ಅನುಕೂಲಕರ ಹಾಗೂ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಲಿದೆ. ಹಾಸನ, ಚಾಮರಾಜನಗರದ ಕೃಷಿ ಕಾಲೇಜುಗಳಿಗೆ ಹೆಚ್ಚಿನ ಅನುದಾನ ನೀಡಿ ಉನ್ನತ ದರ್ಜೆಗೆ ಏರಿಸಿರುವುದರ ಜೊತೆಗೆ ರಾಮನಗರ, ಕೊಡಗು ಜಿಲ್ಲೆಗಳಲ್ಲಿ ಸಹ ಕೃಷಿ ಕಾಲೇಜು ಆರಂಭಿಸಬೇಕಿದೆ ಎಂದರು. ಮಂಡ್ಯದಲ್ಲಿ ಸಮಗ್ರ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆಗೆ ಅಡ್ಡಿಯಾಗುವ ರೀತಿಯಲ್ಲಿ ಹಾಸನ ಕೃಷಿ ಕಾಲೇಜನ್ನು ಜಿಕೆವಿಕೆ ಅಡಿಯಲ್ಲಿ ಮುಂದುವರಿಸಲು ಅರ್ಜಿ ಸಲ್ಲಿಸುವ ಎಚ್.ಡಿ. ರೇವಣ್ಣ ತಮ್ಮ ಅರ್ಜಿಯನ್ನು ಹಿಂಪಡೆಯಬೇಕು. ಮಂಡ್ಯ ಜಿಲ್ಲೆ ಜೆಡಿಎಸ್ ಪಕ್ಷಕ್ಕೆ ಆಸರೆಯಾಗಿರುವುದಲ್ಲದೆ ಎಚ್.ಡಿ. ದೇವೇಗೌಡ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಶಕ್ತಿ ತುಂಬಿತ್ತು ಎಂಬುದನ್ನು ಮರೆಯಬಾರದೆಂದು ತಾಕೀತು ಮಾಡಿದರು. ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಮಂಡ್ಯದಲ್ಲಿ ಸಮಗ್ರ ಕೃಷಿ ವಿಶ್ವವಿದ್ಯಾನಿಲಯ ಅತಿ ಶೀಘ್ರವಾಗಿ ಆರಂಭಿಸಲು ಕೈಜೋಡಿಸುವಂತೆ ಹಾಗೂ ರಾಜ್ಯಪಾಲರು ಶೀಘ್ರವಾಗಿ ಅನುಮತಿ ನೀಡಬೇಕು ಎಂದು ಭಾರತೀಯ ಕಿಸಾನ್ ಸಂಘದ ಕರವೇ, ಪ್ರವೀಣ್ ಶೆಟ್ಟಿ ಬಣ, ಕದಂಬ ಸೈನ್ಯ ಸಂಘಟನೆಗಳ ಪರವಾಗಿ ಮನವಿ ಮಾಡುವುದಾಗಿ ಹೇಳಿದರು. ಸಮಗ್ರ ವಿಶ್ವವಿದ್ಯಾಲಯಕ್ಕೆ ಒಂದು ಜಿಲ್ಲೆಗೆ ಬಂದಿದೆ. ಜಿಲ್ಲೆಯ ಎಲ್ಲ ಶಾಸಕರುಗಳು, ಸಂಸದರು, ಕೇಂದ್ರ ಮಂತ್ರಿಗಳು ಒಗ್ಗಟ್ಟಾಗಿ ಆರೋಪ ಪ್ರತ್ಯಾರೋಪ ಮಾಡದೆ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಿರುವಂಥ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರಿಗೆ ಕೈ ಜೋಡಿಸ್ಬೇಕು ಅಂತ ನಾವು
ಕದಂಬ ಸೇನೆ, ಭಾರತೀಯ ಕಿಸಾನ್ ಸಂಘ, ಕದಂಸ ಸ್ವಾಭಿಮಾನಿ ಬಣ, ಕರವೇ ನಾವು ಅಭಿನಂದಿಸ್ತಾ ಇದ್ದೀವಿ ಬಂಧುಗಳೇ. ಗೋಷ್ಠಿಯಲ್ಲಿ ಕದಂಬ ಸೈನ್ಯದ ರಾಜ್ಯಾಧ್ಯಕ್ಷರಾದ ಬೇಕ್ರಿ ರಮೇಶ್, ಜಿಲ್ಲಾಧ್ಯಕ್ಷ ಜೋಸೆಫ್ ರಾಮು, ಉಪಾಧ್ಯಕ್ಷ ಸಲ್ಮಾನ್, ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಅಪ್ಪಾಜಿ, ಪ್ರಮುಖ್ ಕಲ್ಲೇಶ ಸ್ವಾಮಿ, ಜಯರಾಮು, ಕರವೇ ಪ್ರವೀಣ್ ಶೆಟ್ಟಿ ಬಣದ ರಾಮಣ್ಣ ಇದ್ದರು. ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮೊದಲಿನಿಂದಲೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳ ಸಾರ್ವಜನಿಕ ಲೆಕ್ಕಪತ್ರ ತನಿಖೆಗೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಖರ್ಚು ವೆಚ್ಚಗಳ ಮುಖ್ಯ ವರದಿಯನ್ನ ಜಿಲ್ಲಾಡಳಿತ ಪ್ರಕಟಿಸಿದ್ದು, ಇದು ಭಾಗಶಃ ವರದಿಯಂತೆ ಕಾಣುತ್ತಿದೆ ಎಂದು ಸಾಹಿತಿ ಹಾಗೂ ಪ್ರಕಾಶಕರಾದ ರಾಜೇಂದ್ರ ಪ್ರಸಾದ್ ಲೇವಡಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯ ವರದಿ ಎಂದು ಬೃಹತ್ ಮೊತ್ತದ ಅಂಕಿಅಂಶಗಳನ್ನು ನೀಡಲಾಗಿದ್ದು, ಖರ್ಚು ವೆಚ್ಚಗಳ ವಿವರಣೆಯನ್ನ ನೀಡಲಾಗಿಲ್ಲ ಎಂದರು. ಸದರಿ ವರದಿಯಲ್ಲಿ ದುಂದು ವೆಚ್ಚದ ಕುರುಹುಗಳು ಕಾಣುತ್ತಿದ್ದು, ಸಮ್ಮೇಳನದ ಕೋಶಾಧ್ಯಕ್ಷರು ಆದ ಜಿಲ್ಲಾಧಿಕಾರಿಗಳು ಅಧಿಕೃತ ವಿವರಣಾತ್ಮಕ ಲೆಕ್ಕಪತ್ರಗಳ ವರದಿಯ ಪ್ರತಿಯನ್ನ ಪಡೆಯಲು ಆರ್ಟಿಐ ಮೂಲಕ ಅರ್ಜಿ ಸಲ್ಲಿಸಿ ಪಡೆಯುವಂತೆ ಹೇಳಿದ್ದು, ಅರ್ಜಿ ಸಲ್ಲಿಸಲಾಗಿದೆ. ಆದರೆ ಸರ್ಕಾರದಿಂದ ಮಾತ್ರವಲ್ಲದೆ ದೇಣಿಗೆ ರೂಪದಲ್ಲಿಯೂ ಬಂದಿರುವ ಹಣದ ಮಾಹಿತಿ ಪಡೆಯಲು ಆರ್ಟಿಐ ಮೂಲಕ ಮಾಹಿತಿ ಪಡೆಯುವ ಅಗತ್ಯವಿದೆಯೇ ಎಂದು ಪ್ರಶ್ನಿಸಿದರು. ಆದರೆ ಮೊದಲಿಂದಲೂ ಪ್ರಗತಿಪರಗಳ ಸಂಘಟನೆ ಒಕ್ಕೂಟ ಒತ್ತಾಯಿಸ್ತಾ ಇರೋದು ವಿವರಣಾತ್ಮಕವಾದ ಖರ್ಚು ವೆಚ್ಚಗಳ ವರದಿಯನ್ನು ನಮಗೆ ಕೊಡಬೇಕು ಮತ್ತು ಅದನ್ನು ಸಾರ್ವಜನಿಕಗೊಳಿಸಬೇಕು ಅಂತ. ಯಾಕಂದ್ರೆ ಇದು ಯಾವುದೇ ಒಂದು ಯೋಜನೆ ಅಥವಾ ಯಾವುದೇ ಒಂದು ಇಲಾಖೆಯ ಕಾರ್ಯಕ್ರಮ ಆಗಿರಲಿಲ್ಲ, ಇದು ಒಟ್ಟು ಸಾರ್ವಜನಿಕವಾದ ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ಸಾಹಿತ್ಯದ ದೊಡ್ಡ ಕಾರ್ಯಕ್ರಮ ಆಗಿದ್ದರಿಂದ ಇದರಲ್ಲಿ ಖರ್ಚಾಗುವಂತ ಎಲ್ಲ ಹಣ ಮತ್ತು ಇದಕ್ಕೆ ಬರುವಂತ ಎಲ್ಲ ರೀತಿಯ ಅನುದಾನ, ಇದು ಬರೀ ಸರ್ಕಾರ ಮಾತ್ರ ಇದಕ್ಕೆ ಅನುದಾನವನ್ನು ಕೊಡಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರತಿ ಸಲವೂ ಕೂಡ ಅನುದಾನವನ್ನ ಅಥವಾ ದೇಣಿಗೆಯನ್ನ ನೀಡ್ತಾರೆ. ಸೊ ಈ ದೇಣಿಗೆ ವಿವರಗಳು ಕೂಡ ಪ್ರಕಟ ಆಗಬೇಕು ಅಂತ ನಾವು ಬಯಸಿದ್ವಿ ಮತ್ತು ಅದನ್ನ ಕೋಶಾಧ್ಯಕ್ಷರು ಆಗಿದ್ದಂತ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ವಿ. ಆದ್ರೆ ನಮ್ಗೀಗ ಮುಖ್ಯ ವರದಿ ನೋಡಿದಾಗ ಅದ್ಯಾಕೋ ಭಾಗಶಃ ವರದಿ ತರ ಕಾಣಿಸ್ತಾ ಇದೆ. ನಾವು ಕೇಳಿದಂತ ವಿವರಣಾತ್ಮಕವಾದ ವರದಿಯನ್ನ ಅವರು ನಮಗೆ ಕೊಟ್ಟಿಲ್ಲ. ನಾವು ಈಗ ಗೊತ್ತಾಯ್ತಾ ಇರೋದೇನು ಅಂದ್ರೆ, ನಮಗೆ ಪ್ರತಿ ಸಮಿತಿಯಿಂದಲೂ ಕೂಡ ವಿವರಣಾತ್ಮಕವಾದ ವರದಿಯನ್ನ, ಅದು ನಮಗೆ ಮಾತ್ರವಲ್ಲ, ಜಿಲ್ಲಾಧಿಕಾರಿಗಳು ತಮ್ಮ ವೆಬ್ಸೈಟ್ ನಲ್ಲಿ ಹಾಕ್ಬೋದು ಅಥವಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟಕ್ಕಾಗ್ಬೋದು, ಎರಡರಲ್ಲೂ ಕೂಡ ನಮಗೆ ವರದಿನ ಕೊಡೋದ್ರ ಜೊತೆಗೆ ವೆಬ್ನಲ್ಲೂ ಕೂಡ ಅದನ್ನ ಪ್ರಕಟಿಸಬೇಕು ಅಂತ. ಯಾಕಂದ್ರೆ ಸಾರ್ವಜನಿಕರಣ ಮತ್ತು ಸಾರ್ವಜನಿಕವಾಗಿ ಈ ಎಲ್ಲ ಖರ್ಚು ವೆಚ್ಚಗಳ ವಿವರಣಾತ್ಮಕವಾದ ವರದಿ ಪಾರದರ್ಶಕವಾಗಿ ಪ್ರಕಟ ಆಗಬೇಕು ಅನ್ನೋದು. ಸಾರ್ವಜನಿಕವಾಗಿ ತಿಳಿಸಬೇಕಾದ ಮಾಹಿತಿಯನ್ನ ಆರ್ಟಿಐ ಮೂಲಕ ಪಡೆಯುವಂತೆ ಹೇಳುವುದು ಎಷ್ಟು ಸರಿ ಎಂದು ಕೇಳಿದ ಅವರು, ಕಸಾಪ ಕೇಂದ್ರ ಸಮಿತಿಗೆ ನೀಡಲಾದ 2.50 ಕೋಟಿ ರು ಲೆಕ್ಕವನ್ನ ತಾವು ನೀಡಿರುವ ಮುಖ್ಯ ವರದಿಯಲ್ಲಿ ನೀಡದೇ ಇರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಹೇಳಿದರು. ಕೇಂದ್ರ ಸಮಿತಿಯು ಬಳಸಿದ 2.50 ಕೋಟಿ ರುಗಳ ಲೆಕ್ಕಪತ್ರವನ್ನು ಜಂಟಿಯಾಗಿ ಮಂಡಿಸಬೇಕು ಹಾಗೂ ಕೋಶಾಧಿಕಾರಿಗಳು ತಾವು ಮಂಡಿಸಿದ ಮುಖ್ಯ ವರದಿಯ ವಿವರಣಾತ್ಮಕ ವರದಿಯಲ್ಲಿ ಸಾರ್ವಜನಿಕಗೊಳಿಸಬೇಕು. ಇಲ್ಲವಾದಲ್ಲಿ ಕಾನೂನಾತ್ಮಕ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಜಿಲ್ಲಾಡಳಿತ ಅಥವಾ ಕೋಶಾಧಿಕಾರಿಗಳು ಎಲ್ಲ ಮಾಹಿತಿಯನ್ನ ಅವ್ರದೇ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡಲಿ, ಇಲ್ಲ ಮೀಡಿಯಾದವ್ರನ್ನ ಕರೆದು ಒಂದು ಬುಲೆಟಿನ್ ಹೊರಡಿಸಿ ಬಗ್ಗೆ ಏನ್ ಮಾಹಿತಿ ಎಲ್ಲ ಮೀಡಿಯಾದ ಮೂಲಕ ಹಂಚಬಹುದು, ಅದೇನು ಸಮಸ್ಯೆ ಇಲ್ಲ. ಮಾಹಿತಿ ಯಾಕಲ್ಲ ಬರಬೇಕು ಅಂತ ಕೇಳುವಂತದ್ದು ದಾಷ್ಟನ ಧೋರಣೆ ಅಂತ ಹೇಳ್ಬೇಕಾಗುತ್ತೆ. ಗೋಷ್ಠಿಯಲ್ಲಿ ಎಂಬಿ ನಾಗಣ್ಣಗೌಡ, ಉಪಾಧ್ಯಕ್ಷರಾದ ರಾಜೇಂದ್ರ ಸಿಂಗ್, ಅರವಿಂದ್ ಪ್ರಭು, ಸಂತೋಷ್ ಇದ್ದರು. ಗ್ರಾಮ ಪಂಚಾಯಿತಿಯಿಂದ ನಗರ ಪ್ರದೇಶಗಳವರೆಗೆ ಸ್ವಚ್ಛತಾ ಸೇವೆಯಲ್ಲಿ ತೊಡಗಿರುವ ಪೌರ ಸೇವಕರಾದ ಆದಿ ದ್ರಾವಿಡ ಅರುಂಧತಿಯಾರ್ ಜನಾಂಗಕ್ಕೆ ಒಳ ಮೀಸಲಾತಿಯನ್ನು ನೀಡಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ಜನಶಕ್ತಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಪೌರ ಸೇವಕರಾದ ಆದಿ ದ್ರಾವಿಡ ಅರುಂಧತಿಯಾರ್ ಜನಾಂಗವು ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕವಾಗಿ ಕಟ್ಟಕಡೆಯ ಸಮುದಾಯವಾಗಿ ಉಳಿದಿದ್ದು ಒಳ ಮೀಸಲಾತಿಯಿಂದಲೂ ವಂಚಿತರಾಗಿದ್ದಾರೆ ಎಂದರು. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಮೂಲಕ ಜಾತಿ ಗಣತಿ ನಡೆಸುತ್ತಿದ್ದು ಒಳ ಮೀಸಲಾತಿಯಿಂದ ವಂಚಿತ ಆದಿ ದ್ರಾವಿಡ ಅರುಂಧತಿಯಾರ್ ಸಮುದಾಯ ಗುರುತಿಸಿ ಪ್ರತ್ಯೇಕ ಮೀಸಲಾತಿ ನೀಡಲು ಸಮೀಕ್ಷೆಯಲ್ಲಿ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿಯಿಂದ ನಗರ ಪ್ರದೇಶಗಳವರೆಗೆ ಸ್ವಚ್ಛತಾ ಸೇವೆಯಲ್ಲಿ ತೊಡಗಿರುವ ಪೌರ ಸೇವಕರಾದ ಆದಿ ದ್ರಾವಿಡ ಅರುಂಧತಿಯಾರ್ ಸಮುದಾಯದವರು ಸಮೀಕ್ಷೆಯ ವೇಳೆಯಲ್ಲಿ ಸರಿಯಾದ ಮಾಹಿತಿ ನೀಡಿ ಒಳ ಮೀಸಲಾತಿ ಪಡೆಯಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಆದಿ ದ್ರಾವಿಡ ಉಪಜಾತಿ ಅರುಂಧತಿಯರ್, ಆದಿ ದ್ರಾವಿಡ ಉಪಜಾತಿ ಅರುಂಧತಿಯರ್ ಅಂತ ನಾವು ಬರೆಸಬೇಕು.
ಈ ಬರೆಸಿದ್ರೆ ನಾವು ಒಂದು ವರ್ಗ ಸ್ವಚ್ಛತೆ ಮಾಡುವಂಥ ಒಂದು ಪೌರಕಾರ್ಮಿಕ ವರ್ಗ ಈ ಸ್ವಚ್ಛತೆ ಮಾಡುವಂಥ ಕೆಲಸ ಜನಸಂಖ್ಯೆ ಇಷ್ಟಿದ್ದಾರೆ. ಹಾಗಾಗಿ ಕೂಡ ಇವರಿಗೆ ಮೀಸಲಾತಿಯಲ್ಲೇ ಪ್ರತ್ಯೇಕ ಮೀಸಲಾತಿಯನ್ನು ಕೊಟ್ಟಾಗ ಇಡೀ ಒಂದು ಸಮಾಜದಲ್ಲಿ ಮುಂಚೂಣಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಮುಂದೆ ಬರ್ತಾರೆ ಅನ್ನುವಂಥ ಉದ್ದೇಶದಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಗೋಷ್ಠಿಯಲ್ಲಿ ಆದಿದ್ರಾವಿಡ ಅರುಂಧತಿಯಾರ್ ಮಹಿಳಾ ವಿಭಾಗದ ಜಿಲ್ಲಾಧ್ಯಕ್ಷೆ ನಾಗಮಣಿ ಕೆ, ನಗರ ಘಟಕದ ಅಧ್ಯಕ್ಷ ರವಿ ಪಳನಿ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಮ್ಮು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದನೆಗೆ ತೀವ್ರ ಖಂಡನೆ. ಸಿಪಿಐಎಂ ಮಂಡ್ಯ ವಲಯ ಸಮಿತಿಯಿಂದ ಹೋರಾಟ. ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಲು ತಾಕೀತು. ಹಳೆ ಎಲೆಕೆರೆ ಗ್ರಾಮದಲ್ಲಿ ಚೌಡೇಶ್ವರಿ ದೇವಾಲಯದ ಉದ್ಘಾಟನಾ ಸಂಭ್ರಮ. ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ. ಕರಿ ಬಸವೇಶ್ವರ ಎಂಟರ್ಪ್ರೈಸಸ್ ಸಹಕಾರ. ಭಾರತ ಲೋಕಸೇವಾ ಆಯೋಗದ ಐಎಎಸ್ ಪರೀಕ್ಷೆಯಲ್ಲಿ 720ನೇ ರ್ಯಾಂಕ್ ಪಡೆದ ಮಂಡ್ಯ ಜಿಲ್ಲೆಯ ಪ್ರತಿಭೆ. ಶ್ರೀರಂಗಪಟ್ಟಣದ ಕುವರನಿಗೆ ದಕ್ಕಿದ ಅಮೋಘ ಸಾಧನೆ. ಸಕ್ಕರೆ ನಾಡಿಗೆ ಕೀರ್ತಿ ತಂದ ಪ್ರತಿಭೆಗೆ ಅಭಿನಂದನೆಗಳ ಮಹಾಪೂರ. ಕಾರ್ಯನಿರತ ಪತ್ರಕರ್ತರಿಗೆ ನಗರಸಭೆಯಿಂದ 5 ಲಕ್ಷ ರೂಪಾಯಿ ಆರೋಗ್ಯ ನಿಧಿ. ಪತ್ರಕರ್ತರಿಗೆ ಸಾಮೂಹಿಕ ವಿಮೆ ಮಾಡಿಸಿಕೊಡಲು ಹಿರಿಯ ಪತ್ರಕರ್ತರ ಸಲಹೆ. ಪತ್ರಕರ್ತರ ಸಮಸ್ಯೆಗೆ ಸ್ಪಂದಿಸುವುದಾಗಿ ಆಯುಕ್ತರಾದ ಪಂಪಾಶ್ರೀ ಭರವಸೆ. ನಮ್ಮ ಸ್ವರ್ಣ ಟಿವಿ ವರದಿಯ ಫಲಶ್ರುತಿ. ಪಾಂಡವಪುರ ಕಸಬಾ ಪ್ರಾಥಮಿಕ ಸಹಕಾರ ಸಂಘದ ಭ್ರಷ್ಟಾಚಾರದ ತನಿಖೆ ಆರಂಭ. ಸಂಘದ ಪ್ರಮುಖ ರೂವಾರಿಗಳು ಪೊಲೀಸರ ವಶಕ್ಕೆ. ಶ್ರೀರಂಗಪಟ್ಟಣ ತಾಲೂಕಿನ ಅಲ್ಲಾಪಟ್ಟಣ ಗ್ರಾಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ. ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ. ಅಧಿಕಾರಿಗಳ ಸಭೆ ನಡೆಸಿದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯದ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ